ಬೆಂಗಳೂರಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಂದಲೇ ಹಗರಣ ನಡೆದಿದೆ. ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಂದ ಭ್ರಷ್ಟಾಚಾರ ನಡೆದಿದೆ. ನಿಯಮ ಮೀರಿ ಪ್ರಭಾವಿಗಳಿಗೆ ಸರ್ಕಾರಿ ಜಮೀನು ಮಾರಾಟ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಂದಲೇ ಈ ಹಗರಣ ನಡೆದಿರುವಂತದ್ದು. ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಂದ ಭ್ರಷ್ಟಾಚಾರ ನಡೆದಿದೆ. ನಿಯಮ ಮೀರಿ ಪ್ರಭಾವಿಗಳಿಗೆ ಸರ್ಕಾರಿ ಜಮೀನನ್ನ ಮಾರಾಟ ಮಾಡಲಾಗಿದೆ. 200 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತು ಕಬಳಿಕೆ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಸಹಾಯಕರಿಂದ ಕಾನೂನು ಉಲ್ಲಂಘನೆ ಆಗಿದೆ. ಕಚೇರಿ ಸಹಾಯಕ ಪ್ರಶಾಂತ್ ಗೌಡ ಪಾಟೀಲ್ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಲೋಕಾಯುಕ್ತದಲ್ಲಿ ಡಿಸಿ ಕಚೇರಿ ಸಹಾಯಕನ ವಿರುದ್ಧ ದೂರು ದಾಖಲಾಗಿದೆ. ಸರ್ಕಾರಿ ಅಧಿಕಾರಿಗಳಿಂದಲೇ ಈ ರೀತಿಯ ಕೆಲಸಗಳು ಆಗ್ತಾ ಇದೆ. 200 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತು ಕಬಳಿಕೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಂದಲೇ ಈಗ ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ. ನಿಯಮವನ್ನ ಮೀರಿ ಪ್ರಭಾವಿಗಳಿಗೆ ಸರ್ಕಾರಿ ಜಮೀನನ್ನ ಮಾರಾಟ ಮಾಡಲಾಗಿದೆ. ಅದು 200 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತು ಕಬಳಿಕೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಇದೊಂದು ಬೃಹತ್ ಹಗರಣವೇ ನಡೀತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಸಹಾಯಕನಿಂದ ಕಾನೂನು ಉಲ್ಲಂಘನೆ ಆಗಿರುವಂತದ್ದು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರು ಡಿಸಿ ಕಚೇರಿ ಸಹಾಯಕನಿಂದ ಕಾನೂನು ಉಲ್ಲಂಘನೆ ಆಗಿದೆ. ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇನ್ನು ಯಾವ ರೀತಿ ನಂಬೋದು ಇವರನ್ನ? 200 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಕಬಳಿಕೆ ಮಾಡಿರುವಂತಹ ಆರೋಪ. ನಾವು ಸರ್ಕಾರಿ ಅಧಿಕಾರಿಗಳು ನಮ್ಮನ್ನ ಯಾರು ಕೇಳಲ್ಲ ಅನ್ಕೊಂಡು ಅವ್ರು ಈ ರೀತಿ ಕೆಲಸವನ್ನ ಮಾಡಿರ್ಬೋದು. ಹೆಂಗೋ ನಂಬಿಕೆ ಇಟ್ಟಿರ್ತಾರೆ, ನಾವು ಕೂಡ ಗೌರ್ಮೆಂಟ್ ಕೆಲಸದಲ್ಲಿದ್ದೇವೆ, ನಮ್ಮನ್ನ ಯಾರು ಕೇಳ್ತಾರೆ ಅನ್ಕೊಂಡು ಎಷ್ಟು ಬೇಕೋ ಅಷ್ಟು ಆಸ್ತಿಯನ್ನ ಒಳಗೆ ಹಾಕೊಳ್ಳೋಣ ಅಂತ ಹೇಳಿ, ಎಷ್ಟು ಬೇಕೋ ಅಷ್ಟು ದುಡ್ಡು ಮಾಡ್ಕೊಳ್ಳೋಣ, ಆಸ್ತಿಯನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯ ಕೆಲಸಗಳನ್ನ ಮಾಡಿರ್ಬೋದು. ಆದ್ರೆ ಯಾವಾಗೊಮ್ಮೆ ಆಚೆ ಬರುತ್ತೆ, ಇವರ ನಂಬಿಕೆನ ಕಳ್ಕೊಂಡ್ಬಿಡ್ತಾರೆ ಅವರು. ಬೆಂಗಳೂರು ದಕ್ಷಿಣ ಭಾಗದ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಡಿಎಲ್ಆರ್ ಸಚಿನ್, ಜೆಡಿಎಲ್ಆರ್ ನಿಸ್ಸಾರ್ ಅಹಮದ್, ಶ್ರೀನಿವಾಸ್ ಕೂಡ ಭಾಗಿಯಾಗಿದ್ದಾರೆ. ಎಸಿ ರಜನಿಕಾಂತ್, ಆರ್ಐ ನವೀನ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಉತ್ತರಹಳ್ಳಿ ಯುಎಂ ಕಾವ್ನ ಸರ್ವೆ ನಂಬರ್ 18ರಲ್ಲಿ ಇರುವಂತಹ ಜಮೀನಿದು. 35 ಎಕರೆ 11 ಗುಂಟೆ ಜಮೀನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಯ ಪಾಲಾಗಿದೆ. ಉತ್ತರಹಳ್ಳಿಯ ಯುಎಂ ಕಾವಲ್ನ ಸರ್ವೆ ನಂಬರ್ 18ರಲ್ಲಿರುವಂತಹ ಜಮೀನು. ಇದರಲ್ಲಿ ಸಾಕಷ್ಟು ಜನ ಸೇರ್ಕೊಂಡಿರುವಂತದ್ದು. ಅದು ಸರ್ಕಾರಿ ಅಧಿಕಾರಿಗಳಿಂದಲೇ ಇಂಥ ಬೃಹತ್ ಹಗರಣ ನಡೆದಿರುವಂತದ್ದು. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಎನ್ಆರ್ ಬಿಜೆಪಿ ಮುಖಂಡವರು ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತಾರೆ. ಇದು ಸರ್ಕಾರಿ ಅಧಿಕಾರಿಗಳಿಂದಲೇ ಇಂಥ ಭೂ ಹಗರಣ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಸಾರ್ವಜನಿಕರು ಸರ್ಕಾರಿ ಅಧಿಕಾರಿಗಳನ್ನ ನಂಬಿ ಹೇಗೆ ಕೆಲಸವನ್ನ ಮಾಡಿಸ್ಕೊಳ್ಳೋದು? ಅವ್ರು ಅನ್ಕೊಂಡಿರ್ಬೋದು ನಾವು ಸರ್ಕಾರಿ ಅಧಿಕಾರಿಗಳು ನಮ್ಮನ್ನ ಯಾರು ಕೇಳಲ್ಲ ಅನ್ಕೊಂಡು ಈ ರೀತಿಯ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದು ಉತ್ತರಹಳ್ಳಿ ಮಾನವರ್ತೆ ಕಾವಲ್, ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಉತ್ತರಹಳ್ಳಿ ಮಾನವರ್ತೆ ಕಾವಲ್ ಪ್ರದೇಶಕ್ಕೆ ಸೇರಿದಂತ ಸರ್ವೆ ನಂಬರ್ 18ಗೆ ಸಂಬಂಧಪಟ್ಟಂಗೆ ಇದು ನಡೆದಿರುವಂತದ್ದು. ಒಟ್ಟಾರೆ ಸರ್ವೆ ನಂಬರ್ 18ರಲ್ಲಿ 357 ಎಕರೆಯಷ್ಟು ವಿಸ್ತೀರ್ಣದ ಸ್ವತ್ತು ಇರ್ತದೆ. ಆ ಸ್ವತ್ತು ಅಂದ್ರೆ ಗ್ರಾಮಸ್ಥರು ವಾಸ ಮಾಡುವಂತದ್ದು. ಇದನ್ನ ಜಿಲ್ಲಾಡಳಿತ 10 ವರ್ಷಗಳ ಕೆಳಗೇನೆ ಅರ್ಧ ಭಾಗ ವಾಜವೇಲಿ ಗ್ರಾಮಕ್ಕೆ, ಅರ್ಧ ಭಾಗ ತಲಗಟ್ಪುರ ಗ್ರಾಮಕ್ಕೆ ಅಂತ ವಿಭಜನೆ ಮಾಡಿ ಪ್ರತ್ಯೇಕವಾದಂತಹ ಸರ್ವೆ ನಂಬರ್ 18/2, 18/3 ಅಂತ ಕೊಟ್ಟಿರ್ತಾರೆ. ಇನ್ನು ಉಳಿದಂತೆ ಸರ್ವೆ ನಂಬರ್ 18ರಲ್ಲಿ ಸರ್ಕಾರಿ ಬಂಡೆ ಇರ್ತದೆ 8 ಎಕರೆ. ಅಲ್ಲಿ ಕಾನೂನು ರೀತಿಯಲ್ಲಿ ಪರವಾನಗಿ ಪಡ್ಕೊಂಡು ಕಳೆದ 10 ವರ್ಷದಿಂದ ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರ್ತಾರೆ. ಅದು 80 ಅಡಿ ಹಳ್ಳಕ್ಕೆ ಹೋದ್ರಂತ ಅದು ಕಲ್ಲು ಗಣಿಗಾರಿಕೆಯನ್ನು ಜಿಲ್ಲಾಡಳಿತ ಸ್ಥಗಿತಗೊಳ್ಳುತ್ತೆ. ಅಲ್ಲಿಗೆ ಕಾನೂನು ರೀತಿಯಲ್ಲಿ ನಡೆದಿರ್ತದೆ, ಅದರಲ್ಲಿ ಅಭ್ಯಂತರ ಇಲ್ಲ. ಆದ್ರೆ ಅಷ್ಟು ದೊಡ್ಡ 8 ಎಕರೆ ವಿಸ್ತೀರ್ಣದ ಸ್ವತ್ತಿನಲ್ಲಿ 80 ಅಡಿ ಆಳಕ್ಕೆ ಬಿದ್ದಂತ ಹಳ್ಳ ಏನಿರುತ್ತೆ, ಅಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಅದು ನೀರು ನಿಂತ್ಕೊಂಡು ದೊಡ್ಡ ಕೆರೆ ಅಂತ ಆಗಿರ್ತದೆ. ಈ ಸ್ವತ್ತು ಸುಮಾರು ಜಿಬಿಎ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಬಿಬಿಎಂಪಿಯ ಹಳೆಯ ಬಿಬಿಎಂಪಿಯ ಗಡಿ ಭಾಗದಿಂದ ಕೇವಲ 50 ಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಕನಕಪುರ ಮುಖ್ಯ ರಸ್ತೆಗೆ ಹೊಂದ್ಕೊಂಡಂಗಿರ್ತಕ್ಕಂಥ ಈ ಸ್ವತ್ತು ಮೇಲೆ ಸಹಜವಾಗಿಯೇ ಸರ್ಕಾರಿ ನೆಲಗಾದ್ರೆ ಇದು ಕಣ್ಣು ಬೀಳ್ತದೆ. ಅದ್ರ ಪೈಕಿ ಪ್ರಮುಖವಾಗಿರ್ತಕ್ಕಂಥ ಮಂಜುನಾಥ್, ಶೋಭಾ ಮಂಜುನಾಥ್ ಅಂತ, ಮತ್ತೆ ಉಮೇಶ್ ಬಾಬು, ಜಲ್ಜಾದಾಸ್ ಅಂತ ಅವರಿಬ್ರು ದಂಪತಿಯರು, ಅವರು ಇವರು, ಹಾಗೆ ರಾಘವೇಂದ್ರ ಅಂತ ಇವರು 5 ಜನ. ಅವ್ರ ಹಿಂದ್ಗಡೆ ತುಂಬಾ ದೊಡ್ಡ ಪ್ರಭಾವಿ ವ್ಯಕ್ತಿ ಇರೋದು 100ಕ್ಕೆ 100 ಸತ್ಯ. ಇಲ್ಲಾಂದ್ರೆ ಇಂಥ ದೊಡ್ಡ ಮಟ್ಟದ ಸರ್ಕಾರಿ ಭೂ ಕಬಳಿಕೆ ಆಗ್ತಾ ಇರಲಿಲ್ಲ. ಅವರು ಈ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ, ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಬೆಂಗಳೂರು ದಕ್ಷಿಣ ತಾಲೂಕಿನ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿರಿಯ ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ಏನ್ ಕಿಕ್ ಬ್ಯಾಕ್ ಕೊಡ್ಬೇಕೋ ಕಿಕ್ ಬ್ಯಾಕ್ ಕೊಟ್ಟು ಈ ಸರ್ಕಾರಿ ಜಾಗಕ್ಕೆ, ಈ ಜಾಗದಿಂದ 1.5 ಕಿಲೋಮೀಟರ್ ದೂರದಲ್ಲಿ ವಜ್ರಮುನೇಶ್ವರನ್ ದೇವಸ್ಥಾನ ಮತ್ತೆ ಕನಕಪುರ ರೋಡ್, ನೈಟ್ ರೋಡ್ ಜಂಕ್ಷನ್ ಇದೆ. ಆ ಭಾಗದಲ್ಲಿ ಇರ್ತಕ್ಕಂಥ ನಿವೃತ್ತ ಅಧಿಕಾರಿಗಳ ಬಡಾವಣೆ ಅಂತ ಇದೆ, ರಿಟೈರ್ಡ್ ಅಫಿಷಿಯಲ್ಸ್ ಲೇಔಟ್ ಅಂತ ಏನಿದೆ. ಆ ಬಡಾವಣೆಗೆ ಸೇರಿದಂತ ದಾಖಲೆಗಳು 1955 ಇಸ್ವಿಗೆ ಆ ಭಾಗದಲ್ಲಿ ಅವರ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ಬರ್ಕೊಟ್ಟಂತ ದಾನಪತ್ರಗಳನ್ನ ತಗೊಂಡ್ಬಂದು ಇದಕ್ಕೆ ಜೋಡಣೆ ಮಾಡಿ ಇಲ್ಲಿ
ಸರ್ಕಾರಿ ಸ್ವತ್ತನ್ನ ತಮ್ಮ ಹೆಸರಿಗೆ ಪೋಡಿ ಮಾಡಿಸ್ಕೊಳ್ಳುವಂತ ಯಶಸ್ವಿ ಆಗ್ತಾರೆ. ನಾವು ಕೇಳುವಂತದ್ದು ಒಂದೇ, ಸರ್ವೆ ನಂಬರ್ 18/2 ಮತ್ತೆ 18/3 ಮಧ್ಯ ಬಂದ್ರೆ 18/1 ಬರ್ಬೇಕು, 18/4 ಬರ್ಬೇಕು. ಇಲ್ಲಿ 18/36, 37, 38, 39 ಅಂತ ಸಂಬಂಧ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ, ಸರ್ವೆ ನಂಬರ್ ಸಂಖ್ಯೆಯನ್ನು ಸೃಷ್ಟಿ ಮಾಡಿ ಇಲ್ಲಿ ಕಾನೂನು ವಿರುದ್ಧವಾಗಿ 2006 ನಂತರ ಯಾವುದೇ ಕಾರಣಕ್ಕೂ ಸರ್ಕಾರಿ ಸ್ವತ್ತಿಗೆ ಪೋಡಿ ಮಾಡೋದೇ ಕಾನೂನು ಬಾಹಿರ ಕಾರ್ಯ. ಎ.ಟಿ. ರಾಮಸ್ವಾಮಿ ಆಯೋಗದ ವರದಿ ಬಂದ ನಂತರ 2006ರಲ್ಲಿ ಆಮೇಲೆ ಯಾವುದೇ ಸರ್ಕಾರಿ ಸ್ವತ್ತುಗಳನ್ನ ಕರ್ನಾಟಕ ರಾಜ್ಯದ 240 ತಾಲೂಕುಗಳಲ್ಲಿ ಯಾವುದೇ ಗ್ರಾಮದಲ್ಲಿ ಮಾಡಂಗಿಲ್ಲ. ಅಂತದ್ರಲ್ಲಿ ಇವರು ಇತ್ತೀಚೆಗೆ ಕಳೆದ 1 ವರ್ಷ ಹಿಂದೀಚೆಗೆ ಈ ಒಂದು ಸರ್ಕಾರಿ ಸ್ವತ್ತನ್ನು GBA ಅಂತ ಸೇರ್ಕೊಂಡ್ಮೇಲೆ ಇದಕ್ಕೆ ಕಾನೂನು ಎಲ್ಲಾ ನಿಯಮಗಳನ್ನ ಗಾಳಿಗೆ ತೋರಿ, ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ ಟ್ರಾಕ್ ನ ನಿಯಮಗಳನ್ನ ಗಾಳಿಗೆ ತೋರಿ ಈ ಒಂದು 5 ಯಾರ್ಯಾರು ಅಂತಂದ್ರೆ ಕಂದಾಯ ಇಲಾಖೆಯ ಬೆಂಗಳೂರು ದಕ್ಷಿಣ ತಾಲೂಕು ಸಂಬಂಧಪಟ್ಟ ಹಾಗೆ ಜಂಟಿ ಭೂ ದಾಖಲೆಗಳ ಇಲಾಖೆ ಜಂಟಿ ನಿರ್ದೇಶಕರು ನಿಸಾರ್ ಅಹಮದ್ ಅಂತ, ಅದೇ ಭೂ ದಾಖಲೆಗಳ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಸಹಾಯಕ ನಿರ್ದೇಶಕರು ಸಚಿನ್ ಅಂತ ಅಂದ್ಬಿಟ್ಟು, ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಶ್ರೀನಿವಾಸ್ ಅವರು, ಉಪ ತಹಸೀಲ್ದಾರ್ ನಾಗರಾಜ್ ಅವರು, ಹಾಗೆ ಇವರು ವಿಶೇಷ ನಮ್ಮ ಇದು AC ಅಂತ ಕರಿತೀವಿ ನಾವು, ಅವರು ಉಪವಿಭಾಗಾಧಿಕಾರಿಗಳು ಅಂದ್ರೆ ಜಿಲ್ಲಾಧಿಕಾರಿಗಳ ನಂತರ ಸ್ಥಾನದಲ್ಲಿ ಅವರು ಇರ್ತಾರೆ. ಆ ಉಪವಿಭಾಗಾಧಿಕಾರಿಗಳು ರಜನಿಕಾಂತ್ ಅಂತ ಪರಮ ಭ್ರಷ್ಟ ಅಧಿಕಾರಿ, 16 ದೂರುಗಳು ಆರೋಪಗಳ ಬಗ್ಗೆ ಕೇಳ್ಬಂದಿರ್ತಕ್ಕಂಥದ್ದು. ಅವ್ರ ಜೊತೆಗೆ ಅದೇ ಕಚೇರಿ ಕೆಲಸ ಮಾಡುವಂತ ನವೀನ್ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್, ಮತ್ತೆ ಜಿಲ್ಲಾಧಿಕಾರಿಗಳಲ್ಲಿ ಕೆಲಸ ಮಾಡೋ ಕಚೇರಿ ಸಹಾಯಕನ ಕೆಲಸ ಮಾಡುವಂತ ಪ್ರಶಾಂತ್ ಪಾಟೀಲ್, ಇವರೆಲ್ಲ ಸೇರ್ಕೊಂಡು ಇವರಿಂದ ದೊಡ್ಡ ಪ್ರಮಾಣದ ಕಿಕ್ ಬ್ಯಾಕ್ ಅನ್ನು ಪಡೆದು 200 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂತ ಈ ಸರ್ಕಾರಿ ಸ್ವತ್ತನ್ನು ಪೋಡಿ ಮಾಡಿಕೊಡೋದ್ರಲ್ಲಿ ಮತ್ತೆ ಭೂ ಪರಿವರ್ತನೆ ಲ್ಯಾಂಡ್ ಕನ್ವರ್ಷನ್ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗಿ ಸಂಪೂರ್ಣ ದಾಖಲೆಗಳು ಸಹಿತ ಮುಖ್ಯಮಂತ್ರಿಗಳು ಹಾಗೆ ಕಂದಾಯ ಸಚಿವರಿಗೆ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ರಾಜೇಂದ್ರ ಕುಮಾರ್ ಕಟಾರಿ ಅವರಿಗೆ, ಲೋಕಾಯುಕ್ತ ADGP ಮತ್ತೆ IGP ಅವರಿಗೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದೇನೆ. ಖುಷಿ ಆಗುವಂತ ವಿಷಯ ಏನಂದ್ರೆ ಮಾಧ್ಯಮ ಸಹಕಾರದಿಂದ ನಡೆಸ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಸರ್ಕಾರಿ ಭೂ ಕಬಳಿಕೆ ವಿರುದ್ಧದ ಹೋರಾಟಗಳಲ್ಲಿ ಇವತ್ತು ರಾಜೇಂದ್ರ ಕುಮಾರ್ ಕಟಾರಿ ಅವರು ಸ್ಥಳದಲ್ಲೇನೆ ಇದರ ಒಂದು ತನಿಖೆಯನ್ನ ರೀಜನಲ್ ಕಮಿಷನರ್ಗೆ ಅಂತ ಪ್ರಾದೇಶಿಕ ಆಯುಕ್ತರಿಗೆ ವಹಿಸಿ 7 ದಿನದೊಳಗಾಗಿ ವರದಿ ಕೊಡಬೇಕು ಅಂದ್ರು. ಹಾಗೆ ಅಕ್ರಮವಾಗಿ ಭೂ ಪರಿವರ್ತನೆ ಮಾಡಿದ್ದಾರೆ. ಅದನ್ನ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಿಯಮ 95 ಅಡಿಯಲ್ಲಿ ಇಮ್ಮಿಡಿಯೇಟ್ ಆಗಿ ಅದನ್ನ ವಾಪಸ್ ತಗೋಬೇಕು, ವಿಡ್ರಾ ಮಾಡ್ಕೋಬೇಕು ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಆಗ್ರಹಿಸ್ತೇನೆ, ಈ 8 ಎಕರೆ ವಿಸ್ತೀರ್ಣದ 200 ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಕೂಡಲೇ ಸರ್ಕಾರ ವಶಕ್ಕೆ ತಗೋಬೇಕು. ಹಾಗೆ ಸರ್ಕಾರ ಈ ಒಂದು ಬೃಹತ್ ಭೂ ಹಗರಣದ ಹಿಂದೆ ಯಾರಿದ್ದಾರೆ ಅನ್ನೋ ಪತ್ತೆ ಜೊತೆಗೆ ಇದನ್ನ ವಿಶೇಷವಾದಂತಹ SIT ತಂಡವನ್ನು ರಚನೆ ಮಾಡಿ ಅಥವಾ CID ತನಿಖೆ ವಹಿಸಬೇಕು ಅಥವಾ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡಿದ್ದೀನಿ. ಸರ್, ಈಗಾಗಲೇ 35 ಎಕರೆ 11 ಗುಂಟೆ ಜಮೀನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಯ ಪಾಲಾಗಿರುವಂತದ್ದು. ಹಾಗಾದ್ರೆ ಇದ್ರ ಸುಳಿವೇ ಸಿಗ್ಲಿಲ್ವಾ? ಇನ್ ಮುಂದೆ ಏನು ಕಾನೂನು ಪ್ರಕಾರವಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ? ಇಲ್ಲಾಗಿರುವಂತದ್ದು ಒಂದು ಸರ್ವೆ ನಂಬರ್ 18/36, 37 ಅಂತ ಮಾಡಿ 8 ಎಕರೆ ಸರ್ಕಾರಿ ಬಂಡೆಯನ್ನು ಕಬಳಿಸಿರುವಂತದ್ದು. ಅದ್ರ ಜೊತೆಗೆ ಇದೇ ಜಾಗದಲ್ಲಿ 35 ಎಕರೆ 11 ಗುಂಟೆ, ಅದು ಸುಮಾರು 800 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುವಂತ 35 ಎಕರೆ 11 ಗುಂಟೆ ಆ ಜಾಗ ಏನಾಯ್ತು ಅಂತ ಪತ್ತೆ ಹಚ್ಚಲಿಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, 1 ವಾರದೊಳಗಾಗಿ ಆ ಸರ್ವೆ ನಂಬರ್ 18ರ 35 ಎಕರೆ 11 ಗುಂಟೆ ಸರ್ಕಾರಿ ಏಕರಾಬನ್ನ ಕೂಡ ಪತ್ತೆ ಹಚ್ಚಬೇಕು ಅಂತ ಹೇಳಿ ಜಂಟಿ ನಿರ್ದೇಶಕರು ಆದೇಶ ಮಾಡಿದ್ದಾರೆ. ಅದನ್ನು ಕೂಡ ಈ ಗಂಭೀರವಾಗಿ ನಾವು ತಗೊಂಡಿದ್ದೀವಿ. ಅದನ್ನ ಕೂಡ ನಾನು ಇವಾಗ ಸರ್ಕಾರಿ ಭೂ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿ ಮುಂದಿನ ವಾರದಲ್ಲಿ ನಾನು ಅದನ್ನ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು.